ತೆಂಗಿನಕಾಯಿನ ಮಾತ್ರ 10 ರೂಪಾಯಿ ತೆಂಗಿನಕಾಯಿ ಎಲ್ಲ ಖಾಲಿಯಾಗಿದೆ ಅಲ್ಲಿ. ಬೆಳಗ್ಗೆ ಇದನ್ನು ಚರ್ಚೆ ಮಾಡಿದ್ವಿ. 10 ರೂಪಾಯಿ ತೆಂಗಿನಕಾಯಿ ಮಾಡೋದು ಎಷ್ಟಿದೆ ಅಲ್ಲೇ ಅದೇ ತೆಂಗಿನಕಾಯಿ ಖಾಲಿ 10 ರೂಪಾಯಿದು 30 ರೂಪಾಯಿ ತೆಂಗಿನಕಾಯಿ ಇದೆ ಅಂತ ಇಲ್ಲ. ಇಲ್ಲಿ ಕೆಲವೇ ನದಿ ಖಾಲಿ ಆಗುತ್ತೆ. ವರ್ಷಿಣಿ ಸಾಕಣ ಹೂವು ಸೇವಂತಿ ಮತ್ತೆ ಲಿಕ್ವಿಟ್ಟು ಹೋಬಳೆ ಚಕ್ಕುಲಿ ಎಲ್ಲ ನಿಮಗೆ ಗುರುಕುಲ ಕ್ಯಾಂಪಸ್ ಒಳಗಡೆ ಜಾಗದಲ್ಲಿ ಮಾತಾಡುವಂಥದ್ದು ಯಾರು ಮುಗಿತಾ ಇದೆ ಮತ್ತು ಮತ್ತೆಲ್ಲ ಕೊಂಡ್ಕೋಬೇಕು. ನಮ್ಮ ಚೇತನ್ ಗೌಡ ಮತ್ತೆ ಹೇಮಂತ್ ಗೌಡ ಇವರು ತೆಂಗಿನಕಾಯಿನ ಮಾತಾಡಿದ್ರೆ ಮಾತಾಡಬೇಕು. ಈಗಾಗಲೇ ಒಂದು ಲಾರಿ ಲೋಡಲ್ಲಿ ತರಕಾರಿಯನ್ನು ಬೆಳಗ್ಗೆ ತಂದಿದ್ರು. ಶಾಲೆಯಿಂದ ಇಂದು ನಮ್ಮ ಶಾಲೆಯ ಮಕ್ಕಳಿಗೋಸ್ಕರ ಗುರುಕುಲ ಸಂತೆಯನ್ನು ಆಯೋಜನೆ ಮಾಡುವಂಥದ್ದು. ಹೌದು, ಈ ಒಂದು ಸಂತೆಯ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಮಕ್ಕಳಿಗೆ ವ್ಯಾವಹಾರಿಕ ಜ್ಞಾನ ಸಿಗಬೇಕು. ಈಗ ಹೊರಗಡೆ ಹೋದಾಗ ಮಕ್ಕಳಿಗೆ ಯಾವ ರೀತಿ ಕರೆನ್ಸಿನ ಎಕ್ಸ್ಚೇಂಜ್ ಮಾಡೋದು ಹೇಗೆ, ಯಾವ ಐಟಮ್ಗೆ ಎಷ್ಟು ದುಡ್ಡನ್ನು ಕೊಡಬೇಕು, ಅಂದರೆ ಎಷ್ಟು ವಾಪಸ್ ತಗೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನಾವು ಥಿಯರಿ ಪ್ರಕಾರ ಎಷ್ಟೇ ಹೇಳಿದ್ರು ಕೂಡ ಅವ್ರಿಗೆ ರೀಚ್ ಆಗಲ್ಲ. ಅದೇ ಪ್ರಾಕ್ಟಿಕಲ್ ಆಗಿ ಅವರೆಲ್ಲ ಅವರ ಒಂದು ಎಕ್ಸ್ಪೀರಿಯನ್ಸಿಗೆ ಬಂದರೆ, ಸ್ವಂತ ಅನುಭವಕ್ಕೆ ಅದೆಲ್ಲ ಬಂದಾಗ ಮಾತ್ರ ಅವರು ಆ ಕರೆನ್ಸಿ ಎಕ್ಸ್ಚೇಂಜ್ ಬಗ್ಗೆ, ರೂಪಾಯಿಗಳನ್ನು ಕೊಟ್ಟು ಚಿಲ್ಲರೆಯನ್ನು ಪಡ್ಕೊಳ್ಳೋದ್ರ ಬಗ್ಗೆ ಹೇಗೆ, ಅಥವಾ ವ್ಯಾವಹಾರಿಕವಾಗಿ ವಸ್ತುಗಳನ್ನು ಮಾರಾಟ ಮಾಡೋದು ಹೇಗೆ, ಅಥವಾ ನಮ್ಮಲ್ಲಿರ್ತಕ್ಕಂಥ ವಸ್ತುಗಳನ್ನು ಎಕ್ಸ್ಚೇಂಜ್ ಮಾಡೋದ್ರ ಬಗ್ಗೆ ಒಂದು ಕೆಲವು ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಮ್ಮ ಶಾಲೆಯ ಎಲ್ಲ LKGಯಿಂದ ಮತ್ತು 4th ಸ್ಟ್ಯಾಂಡರ್ಡ್ ತನಕ ಎಲ್ಲ ಮಕ್ಕಳಿಗೂ ಕೂಡ ಈ ಒಂದು ಅವಕಾಶವನ್ನು ಕೊಟ್ಟಿರುವಂಥದ್ದು. ಎಲ್ಲ ಮಕ್ಕಳು ಕೂಡ ಅತ್ಯುತ್ತಮವಾಗಿ ಈ ಒಂದು ಸ್ಪರ್ಧೆಯಲ್ಲಿ ಇದರಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರೂ ಕೂಡ ಒಳ್ಳೊಳ್ಳೆ ಐಟಮ್ಸನ್ನು ತಂದಿದ್ದಾರೆ. ಈಗಾಗಲೇ ಭಾಳಷ್ಟು ಐಟಮ್ಗಳು ಆಗಲೇ ಖಾಲಿ ಆಗ್ತಾ ಇದೆ ಅಂತ ಫ್ರೆಶ್ ಐಟಮ್ಸನ್ನು ತಂದಿದ್ದಾರೆ. ಎಲ್ಲರೂ ಕೂಡ ಬಹಳ ನಮ್ಮ ಪೋಷಕರು ಕೂಡ ಈ ಒಂದು ಕೆಲಸಕ್ಕೆ ಬಹಳ ಉತ್ತಮವಾದಂಥ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಈ ಒಂದು ಶಾಲೆಯ ಕಡೆಯಿಂದ, ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ, ನಮ್ಮ ಶಾಲಾ ಶಿಕ್ಷಕ ವೃಂದದ ಪರವಾಗಿ ಆ ಎಲ್ಲ ಪೋಷಕರಿಗೂ ಕೂಡ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ. ಮತ್ತು ಈ ಒಂದು ಕಾರ್ಯಕ್ರಮವನ್ನು ಶಿಸ್ತಾಗಿ ಮತ್ತು ಅಚ್ಚುಕಟ್ಟಾಗಿ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರು ಕೂಡ ಆಯೋಜನೆ ಮಾಡಿದ್ದಾರೆ. ಅವರೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು.